ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಮತ್ತು NW KSRTCಯಲ್ಲಿ ನಡೀತಾ ಇದೆ ಚಾಲಕ NW ಅಲ್ಲಿ ಚಾಲಕ ಕಮ್ ನಿರ್ವಾಹಕ KSRTCಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಟ್ ಆಫ್ ಲಿಸ್ಟ್ ಕೂಡ ಹಾಕಿದ್ದಾರೆ. ಕಟ್ ಆಫಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರೋ ಅಂಥ ಅಭ್ಯರ್ಥಿಗಳು ನೀವುಗಳು ಈಗ ನೆಕ್ಸ್ಟ್ ಪ್ರೊಸೆಸ್ ಏನು, ನೀವು ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಮಾಹಿತಿನ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ. ಅಂಥ ಒಂದು ಅಭ್ಯರ್ಥಿಗಳಿಗೋಸ್ಕರ ಒಂದು ಮಾಹಿತಿನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಯಾರ್ಯಾರು ಈಗಾಗಲೇ ಕಟ್ ಆಫಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಇದು ಒಂದು ಪ್ರಾವಿಷನಲ್ ಲಿಸ್ಟ್, ಅಂದರೆ ಸಂಭವನೀಯ, ಅಂದರೆ ಸಂಭವ ಇದೇ ಅಭ್ಯರ್ಥಿಗಳು ಆಗಬಹುದು ಅಂತಕ್ಕಂಥ ಒಂದು ಸಂಭವ. ಅಂಥ ಒಂದು ಕಟ್ ಆಫ್ ಲಿಸ್ಟ್ ಹಾಕಿದ್ದಾರೆ. ಅದಾಗಿದ್ಮೇಲೆ ನಿಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಕೂಡ ಟೈಮ್ ಕೊಟ್ಟಿದ್ದಾರೆ. ಕೆಲವೊಂದು ಅಭ್ಯರ್ಥಿಗಳು ಅಬ್ಜೆಕ್ಷನ್ ಕೂಡ ಹಾಕಬಹುದು, ಕೆಲವೊಂದು ಅಭ್ಯರ್ಥಿಗಳು ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ಅಂಥ ಅಭ್ಯರ್ಥಿಗಳು ಅಬ್ಜೆಕ್ಷನ್ ಕೂಲಂಕುಷವಾಗಿ ಪರೀಕ್ಷಿಸಿದಾಗ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದರೆ ಒಂದು ಇಲ್ಲ ಎರಡು ಅಭ್ಯರ್ಥಿಗಳು ಸೇರ್ಬೋದು. KSRTCನೂ ಬಂತು, ವಾಯುವ್ಯನೂ ಬಂತು. ಎರಡೂ ಕೂಡ ಕಟ್ ಆಫ್ ಸೇಮ್ ಸ್ನೇಹಿತರೆ, ಒಬ್ಬರು ಇಲ್ಲ ಇಬ್ಬರು ಅಭ್ಯರ್ಥಿಗಳು ಸೇರ್ಬೋದು. ಅದಾದಮೇಲೆ ಮತ್ತೆ ತಿರ್ಗಾ ಇದೇ ಸೇಮ್ ಇನ್ನೊಂದು ಲಿಸ್ಟ್ ಹಾಕ್ತಾರೆ. ಅದು ಫೈನಲ್, ಅಂತಿಮ ಆಯ್ಕೆ ಪಟ್ಟಿ ಅಂತೇಳಿ ಹಾಕ್ತಾರೆ. ಆ ಒಂದು ಅಂತಿಮ ಆಯ್ಕೆ ಪಟ್ಟಿ ಹಾಕಿದ ನಂತರ ನಿಮ್ಗೇನು ಮಾಡ್ತಾರೆ ಅಂತಂದರೆ ಒನ್ ವೀಕ್ ಹಾಗೇನೋ ಟೈಮ್ ಕೊಡ್ಬೋದು. ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಹಾಕ್ತಾರೆ ಅಂತೇಳಿ ಅಭ್ಯರ್ಥಿಗಳೆಲ್ಲ ಕೇಳ್ತಾ ಇದ್ರಿ. ಒಂದು 15ನೇ ತಾರೀಕಿಗೆ ಮೇಲೆ ಈ KSRTC ಅವರು ಅಂತಿಮ ಆಯ್ಕೆ ಪಟ್ಟಿ ಹಾಕುವ ಸಂಭವ ಜಾಸ್ತಿ ಇದೆ ಸ್ನೇಹಿತರೆ. ಹಾಕ್ತಾರೆ ಅಂತ ಹೇಳಿದರೆ ಮತ್ತೆ ತಿರುಗಿ ಅವರೇನು ಅವರ ತಾಂತ್ರಿಕ ಪ್ರಾಬ್ಲಮಿಂದ ಯಾವುದೋ ಒಂದು ಸಮಸ್ಯೆಯಿಂದ ಇನ್ನೇನೋ ಮುಂದೆ ಹೋಗಿದ್ದಾರೆ, ಸರ್ ನೀವು ಹಾಕ್ತಾರೆ ಅಂತ ಹೇಳಿದರೆ ಹಾಕಲಿಲ್ಲ ಅಂತೇಳಿ ನೀವು ಮತ್ತೆ ತಿರ್ಗಿ ನೀವು ಪ್ರಶ್ನೆ ಮಾಡ್ತೀರಾ. ಯಾವುದೋ ಒಂದು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ, ಒಂದು 15ನೇ ತಾರೀಕು ಹಾಗೆ ನಂತರ ಫೈನಲ್ ಕಟ್ ಆಫ್ ಲಿಸ್ಟ್ ಹಾಕ್ತಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ನೋಡೋಣ, ಕಾದು ನೋಡೋಣ. ಇದು ನೀವೇನಂದರೆ ಈ ಇದರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ, ನೀವುಗಳು ಈಗಾಗಲೇ ಯೂನಿಫಾರ್ಮ್ಗಳೆಲ್ಲ ನೀವು ಹೊಲಿಸ್ಕೋಬೇಕು. ಯಾಕಂದರೆ ಹೋಗಿದ ತಕ್ಷಣ ನಿಮಗೆ ಯೂನಿಫಾರ್ಮು KSRTC ಅಥವಾ ವಾಯುವ್ಯದಿಂದ ಯೂನಿಫಾರ್ಮ್ ಸಿಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಎಷ್ಟು ಜನ ನೀವು ಅಲ್ಲಿ ಡ್ಯೂಟಿಯಲ್ಲಿ ಇರ್ತೀರ ಅದು ನೋಡಿಕೊಂಡು ರಿಪೋರ್ಟ್ ಕಳಿಸಿ ಹೆಡ್ ಆಫೀಸ್ ಕಳಿಸಾಗಿದ್ಮೇಲೆ ನಿಮ್ಮ ಯೂನಿಫಾರ್ಮ್ಗಳು ನಿಮ್ಗೆ ಬಟ್ಟೆಗಳು ಬರ್ತವೆ, ಬಟ್ಟೆ ಪೀಸ್ ಬರ್ತವೆ ಡಿಪೋಗಳಿಗೆ. ಆಮೇಲೆ ನೀವು ತೊಗೊಂಡು ಅದನ್ನು ಹೊಲಿಸ್ಕೋಬೇಕಾಗುತ್ತೆ. ಅಂದರೆ ಇವಾಗ ಸ್ಟಾರ್ಟಿಂಗ್ ನೀವು ಜಾಯಿನ್ ಆಗಬೇಕಂದ್ರೆ ಫಸ್ಟ್ ನಿಮ್ಮದು ನೀವೇ ಯೂನಿಫಾರ್ಮು, ವಿಜಿಲ್ಲು, ಅದಕ್ಕೆ ಬ್ಯಾಡ್ಜ್ಗಳು ಏನೇನು ಬೇಕು ಆಗುತ್ತೋ ನಿಮಗೆ, ಅದನ್ನೆಲ್ಲ ನೀವುಗಳೇ ಇವಾಗ ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದಾಗಿದ್ಮೇಲೆ ನಿಮ್ಗೆ ಫೈನಲ್ ಕಟ್ ಆಫ್ ಲಿಸ್ಟ್ ಹಾಕಿದ್ಮೇಲೆ ಸಂಸ್ಥೆಯ ಕಡೆಯಿಂದ, ಅಂದರೆ KSRTC ಸೆಲೆಕ್ಷನ್ ಆಗಿದ್ದರೆ KSRTC ಕಡೆಯಿಂದ, ವಾಯುವ್ಯ ಸೆಲೆಕ್ಷನ್ ಆದರೆ ವಾಯುವ್ಯ ಕಡೆಯಿಂದ ನಿಮ್ಗೇನಾಗುತ್ತೆ, ಫೋನ್ ಬರುತ್ತೆ, ಇಲ್ಲ SMS ಬರುತ್ತೆ, ಇಲ್ಲಾಂದರೆ ಒಂದು ನಿಮ್ಮ ಮನೆಗೆ ಕಾಲ್ ಲೆಟರ್ ಕೂಡ ಕಳಿಸ್ಬೋದು. ಯಾವುದು ಬೇಕಾದ್ರೂ ಅವರು ಮಾಡ್ಬೋದು. ಕಳಿಸಾಗಿದ್ಮೇಲೆ ನಿಮ್ಗೇನು ಹೇಳಿರ್ತಾರೆ, ಆ SMS ಕರೆ ಅಥವಾ ಆ ಲೆಟ್ರಲ್ಲಿ ನಿಮ್ಗೊಂದು ಡೇಟ್ ಕೊಡ್ತಾರೆ. ಅಂಥ ಡೇಟಿಗೆ ನೀವು ಕೌನ್ಸ್ಲಿಂಗಿಗೆ ಬನ್ನಿ ಅಂತೇಳಿ. ಕೌನ್ಸ್ಲಿಂಗ್ ಯಾರ್ಯಾರಿಗೆ ಅಂದರೆ ಫಸ್ಟ್ ಯಾರ್ಯಾರು 50 ನಂಬರ್ ಪಡೆದವರು ಅಂಥ ಅಭ್ಯರ್ಥಿಗಳಿಗೆ ಕರೀತಾರೆ. 50 ಆಗಿದ್ಮೇಲೆ 49, 49.5, 49, 48.5, 48. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮೇಲಿಂದ ಕೆಳಗೆ ಬರ್ತಾ ಇರ್ತಾರೆ ಸ್ನೇಹಿತರೆ. ಅವ್ರನ್ನ ಕರೆದು ಆ ಕೌನ್ಸ್ಲಿಂಗಲ್ಲಿ ಏನು ಮಾಡ್ತಾರೆ, ಹೆಡ್ ಆಫೀಸಲ್ಲಿ ಬರೀ ಡಿವಿಷನ್ ಅಲರ್ಟ್ ಮಾಡ್ತಾರೆ. ಡಿವಿಷನ್ ಅಂದರೆ ಒಂದು ಡಿಸ್ಟಿಕ್ ವೈಸ್ ಒಂದು ಡಿವಿಷನ್ ಮಾಡಿರ್ತಾರಲ್ವ, ಆ ಡಿಸ್ಟಿಕ್ ಮಾತ್ರ ಅಲರ್ಟ್ ಮಾಡಿರ್ತಾರೆ ಕೌನ್ಸ್ಲಿಂಗಲ್ಲಿ, ಯಾವ ಡಿಸ್ಟಿಕ್ ನೀನು ತೊಗೊತೀಯ ಅಂಥೇಳಿ. ಆ ಡಿಸ್ಟಿಕ್ ಅಲರ್ಟ್ ಆಗಿದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಕೊಟ್ಟಾಗಿದ್ಮೇಲೆ ನಿಮ್ಗಲ್ಲಿ ಏನು ಹೇಳ್ತಾರೆ, ಕಣ್ಣು, ಕಿವಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ತೊಗೊಂಡು ಬರ್ಬೇಕು, ಯಾವ ಹಾಸ್ಪಿಟಲ್ ಮಾಡಿಸ್ಕೋಬೇಕು ಅಂತೇಳಿ ಅವರು ಅಲ್ಲೇ ನಿಮಗೆ ಹೇಳ್ತಾರೆ ಸ್ನೇಹಿತರೆ. ನೀವು ಅದೆಲ್ಲ ಮಾಡಿಸ್ಕೊಂಡಿದ್ಮೇಲೆ ಅಲ್ಲೇ ನಿಮಗೆ ಒಂದು ಹೆಡ್ ಆಫೀಸ್ ಒಂದು ತರಬೇತಿ ಕೇಂದ್ರ ಇರುತ್ತೆ. ಅಲ್ಲಿ 1, 2, 3, 4 ದಿನ ಅಥವಾ 15 ದಿನ ಹೀಗೆ ತರಬೇತಿ ಅವ್ರಿಗೆ ಎಷ್ಟು ದಿನ ಇದು ಆಗುತ್ತೋ ಅಷ್ಟು ದಿನ ತರಬೇತಿ ಕೂಡ ಕೊಡ್ಬೋದು ಸ್ನೇಹಿತರೆ. ಅದಾಗಿದ್ಮೇಲೆ ನಿಮಗೆ ತರಬೇತಿ ಒಂದು ಸೆಂಟ್ರಲ್ಲಿಂದ ನಿಮಗೆ ರಿಲೀಸ್ ಮಾಡ್ತಾರೆ. ನಿಮ್ಗೆ ಯಾವ ಡಿವಿಷನ್ ತೊಗೊಂಡಿರ್ತಾರೋ ನೀವು ಆ ಡಿವಿಷನ್ಗೆ ಹೋಗ್ಬೇಕು, ಆ ಡಿಸ್ಟಿಕ್ಕಿಗೆ ಹೋಗ್ಬೇಕು. ಆ ಡಿಸ್ಟಿಕ್ ಹೋಗಿದ್ಮೇಲೆ ಅಲ್ಲಿ ಒಂದು ಆಫೀಸ್ ಇರುತ್ತಲ್ವ, ವಾಯುವ್ಯ ಆ ಕಡೆ ಸೆಲೆಕ್ಷನ್ ಇದ್ದರೆ ಆ ಕಡೆಯಿಂದ ಒಂದು ಆಫೀಸು, KSRTC ಸೆಲೆಕ್ಷನ್ ಇದ್ದರೆ KSRTC ಆಫೀಸು. ಆ ಆಫೀಸ್ಗೆ ನೀವು ಹೋಗ್ಬೇಕು. ಆ ಆಫೀಸ್ಗೆ ಹೋಗಿದ್ಮೇಲೆ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇರ್ತಾವೋ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು, ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಏನೇನು ಡಾಕ್ಯುಮೆಂಟ್ಸ್ ಇದು ಮಾಡಿದಿರೋ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು, ಜೊತೆಗೆ ಒಂದು ಸ್ಟಾಂಪ್ ಪೇಪರು ನೀವು ಅಲ್ಲಿ ಹೆಡ್ ಆಫೀಸಲ್ಲಿ
ಸಬ್ಮಿಟ್ ಮಾಡಬೇಕಾಗುತ್ತೆ. ಹೆಡ್ ಆಫೀಸಲ್ಲ, ಡಿವಿಷನ್ ಆಫೀಸಲ್ಲೇ. ಸೊ ನೀವು ಅಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಡಿಪೋ ಅಲಾಟ್ ಮಾಡ್ತಾರೆ. ಡಿವಿಷನ್ ಆಫೀಸಲ್ಲಿ ನಿಮಗೆ ಡಿಪೋ ಕೊಡ್ತಾರೆ. ಸೊ ನಿಮಗೆ ಡಿಪೋ ಕೊಟ್ಟಿದ ತಕ್ಷಣ ನೀವು ಡಿಪೋಕ್ಕೆ ಯಾವ ಡಿಪೋ ಕೊಟ್ಟಿರ್ತಾರೆ ಆ ಡಿಪೋಕ್ಕೆ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲೇನಾದರೂ ಹೆಡ್ ಆಫೀಸಲ್ಲಿ ನಿಮ್ಗೆ ಏನಾದರೂ ಟ್ರೈನಿಂಗ್ ಏನಾದರೂ ಕೊಡ್ತಾ ಇದ್ದರೆ ಸೊ ನಿಮ್ಗೆ ಸಂಬಳನೂ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಊಟ ತಿಂಡಿ ಅವ್ರ ಕಡೆಯಿಂದ ಸಿಗುತ್ತೆ ಟ್ರೈನಿಂಗ್ ಸಮಯದಲ್ಲಿ. ಸೊ ಆ ಟ್ರೈನಿಂಗ್ ಮುಗ್ದಾಗಿದ ಮೇಲೆ ನಿಮ್ಗೆ ಡಿವಿಷನ್ ಕಳಿಸಿದ ಮೇಲೆ ಅಲ್ಲಿ ನೀವು ನಿಮ್ಮ ಸಪ್ರೇಟ್ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ಆರ್ಡರ್ ಕಾಪಿ ಕೊಟ್ಟಿದ ಮೇಲೆ ನೀವು ಸಂಸ್ಥೆಯ ಒಂದು ಸಿಬ್ಬಂದಿ ಆಗ್ತೀರಿ. ಸೊ ನಿಮ್ಗೆ ಏನೇನು ಬೇಕು ಅವೆಲ್ಲನೂ ಮೆಟೀರಿಯಲ್ ನೀವು ಫಸ್ಟಿಗೆ ನೀವೇ ಪರ್ಚೇಸ್ ಮಾಡ್ಕೋಬೇಕು ಸ್ನೇಹಿತರೆ. ಅದಾಗಿದ ನಂತರ ಸಂಸ್ಥೆಯ ನಿಯಮಾವಳಿ ಪ್ರಕಾರ ಏನೇನು ಕೊಡಬೇಕು ಅದನ್ನೆಲ್ಲ ಅವರು ಕೊಡ್ತಾ ಬರ್ತಾರೆ ಒನ್ ಬೈ ಒನ್ನು. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮದೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ನಮಗೇನು ಕೌನ್ಸಿಲಿಂಗ್ ಕರೆದಿರ್ತಾರಲ್ವ, ಸೊ ಅಲ್ಲಿ ನನಗನ್ಸಿ ಮಟ್ಟಿಗೆ ಇಲ್ಲಿ ಬರೀ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೊಂದು ಸಲ ವೆರಿಫಿಕೇಷನ್ ಮಾಡ್ಬೋದು ಹೊರತು ಡಾಕ್ಯುಮೆಂಟ್ಸ್ ಇವರಲ್ಲಿ ಇಟ್ಕೊಳ್ಳಲ್ಲ. ಡಿವಿಷನ್ ಆಫೀಸಲ್ಲೇ ಡಾಕ್ಯುಮೆಂಟ್ಸ್ ಇಟ್ಕೊಳ್ತಾರೆ. ಸೊ ಅದಕ್ಕಾಗಿ ನೀವು ನಿಮ್ದೇನಾದ್ರು DL ರಿನ್ಯೂವಲ್ ಏನಾರು ಇದ್ದರೆ ರಿನ್ಯೂವಲ್ ಮಾಡ್ಕೊಳ್ಳಿ. ರಿನ್ಯೂವಲ್ ಅದೇ ಡೇಟು ಅದೇ ಟೈಮಲ್ಲಿ ನಿಮ್ಮದು ರಿನ್ಯೂವಲ್ ಏನಾರು ಬಂದಿತ್ತಂದರೆ ನೀವು ಆಲ್ರೆಡಿ ರಿನ್ಯೂವಲ್ ಕೊಟ್ಟಿರ್ತೀರಲ್ವ, ಅದೊಂದು ಎಕ್ನಾಲಜ್ಮೆಂಟ್ ರಿಸಿಪ್ಟ್ ಇರುತ್ತೆ. ಸೊ ಆ ರಿಸಿಪ್ಟ್ ತಂದು ನೀವು ಕೊಟ್ಟರೆ ಕೂಡ ಇಲ್ಲಿ ಅಕ್ಸೆಪ್ಟ್ ಆಗುತ್ತೆ. ನೀವು ನಂತರ ಇದು ಮಾಡಬೇಕಾಗುತ್ತೆ. ಅದಾಗಿದ ನಂತರ ನೀವು ಡ್ಯೂಟಿ ಮಾಡ್ತಾ, ನೀವು ಯಾವ ಡಿಪೋದಾಗ ಡ್ಯೂಟಿ ಮಾಡ್ತಾ ಇರ್ತೀರೋ ಸೊ ಒಂದು 5 ತಿಂಗಳು 6 ತಿಂಗಳಾಗಿದ ಮೇಲೆ ನಿಮ್ಗೆ ಡಿಪೋಗೆ ಒಂದು ಲೆಟ್ರ್ ಬರುತ್ತೆ. ಯಾವ್ಯಾವ ಅಭ್ಯರ್ಥಿಗಳು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೋ ಸೊ ಅಂಥ ಅಭ್ಯರ್ಥಿಗಳಿಗೆ ಒಂದು ಲೆಟ್ರ್ ಬರುತ್ತೆ. ಸೊ ಆ ಲೆಟ್ರ್ ಏನಿರುತ್ತೆ ಅಂದರೆ ನೀವು ಸಿಂಧುತ್ವ ಮಾಡಿಸಿ ಕೊಡಬೇಕು ಅಂಥೇಳಿ ಒಂದು ಲೆಟ್ರ್ ಬರುತ್ತೆ. ಸೊ ಆ ಲೆಟ್ರನ್ನ ತೊಗೊಂಡು ನೀವು ನಿಮ್ಮ ಊರುಗಳಿಗೆ ಹೋಗಿ, ನಿಮ್ಮ ತಾಲೂಕು ತಹಸೀಲ್ದಾರ್ ಹತ್ರ ಹೋಗಿ ನೀವು ಕ್ಯಾಟಗಿರಿಯಲ್ಲಿ ಸೆಲೆಕ್ಟ್ ಆಗಿದ್ದ ಅಭ್ಯರ್ಥಿಗಳಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು. ಸೊ ಅಂಥ ಅಭ್ಯರ್ಥಿಗಳು ಆವಾಗ ನೀವು ಸಿಂಧುತ್ವ ಮಾಡಿಸಿ ತಂದು ಡಿವಿಷನ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. 6 ತಿಂಗಳು ಆಗಿದ ಮೇಲೆ ಅವ್ರು ಲೆಟ್ರ್ ಕಳಿಸ್ತಾರೆ. 6 ತಿಂಗಳು 3 ತಿಂಗಳು ಯಾವಾಗ ಒಟ್ಟಿನಾಗ ಆ ಲೆಟ್ರ್ ಬಂದ ತಕ್ಷಣ ನೀವು ಸಿಂಧುತ್ವ ಮಾಡಿಸಿ ತಂದು ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಲೆಟ್ರ್ ಬರುತ್ತೆ, ಪೊಲೀಸ್ ಸ್ಟೇಷನ್ ರಿಪೋರ್ಟು. ಸೊ ಪೊಲೀಸ್ ಸ್ಟೇಷನ್ದು ಒಂದು ನೀವು ನಡತೆ ಪ್ರಮಾಣ ಪತ್ರ, ಸೊ ಅದು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಊರಿನ ಒಂದು 3-4 ಮುಖಂಡರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಹುಡುಗನ ಕ್ಯಾರೆಕ್ಟರ್ ಯಾವ ಥರ ಇದೆ ಏನು ಅಂತೇಳಿ ಅವ್ರು ಚರ್ಚೆ ಮಾಡಿ ಅವೆಲ್ಲ ಸೈನ್ಗಳೆಲ್ಲ ಮಾಡಿಸ್ಕೊಂಡು ನಿಮ್ಮ ಊರಿನ ಮುಖಂಡರು ನಿಮ್ಮದೆಲ್ಲ ಸೈನ್ ಮಾಡಿಸ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಕೂಡ ತಂದು ಹೆಡ್ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದು ನೀವು ಇವಾಗಲೇ ಮಾಡೋದಲ್ಲ, ಅದು ನೀವು ಸೆಲೆಕ್ಷನ್ ಆಗಿ ಮೇಲೆ ಡ್ಯೂಟಿ ಮಾಡ್ತಾ ಇರ್ತೀರಿ, ಅಲ್ಲಿ ನಿಮ್ಗೆ ಲೆಟ್ರ್ ಬರುತ್ತೆ ಡಿಪೋಕ್ಕೆ. ಸೊ ಆ ಡಿಪೋಕ್ಕೆ ಲೆಟ್ರ್ ಬಂದಿದ ಮೇಲೆ ನೀವು ಅದು ಮಾಡಿಕೊಡ್ಬೇಕಾಗುತ್ತೆ. ಸೊ ಮಾಡಿಕೊಟ್ಟಿದ್ಮೇಲೆ ಇಮಿಡಿಯೇಟ್ ಮಾಡಿಕೊಡ್ಬೇಕಂತ ನೀವು ಕೇಳ್ಬೋದು. ಇಮಿಡಿಯೇಟ್ ಅಂತೇನಿಲ್ಲ, ಅದರಲ್ಲಿ ಟೈಮ್ ಇರುತ್ತೆ. ಇಂತಿಷ್ಟು ದಿನದ ಒಳಗಾಗಿ ತಂದು ಕೊಡಬೇಕು ಅಂತೆಲ್ಲ ಇರುತ್ತೆ. ಸೊ ಅಂಥ ದಿನದೊಳಗಾಗಿ ನೀವು ರೆಡಿ ಮಾಡಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ DCMCRA ಸೆಲೆಕ್ಷನ್ ಆಗಿದ್ರೆ ಡ್ರೈವರ್ ಕಮ್ ಕಂಡಕ್ಟ್ರ್, ಸೊ ಅಂಥ ಅಭ್ಯರ್ಥಿಗಳು 5,000 ಚಿಲ್ಲರೆ 5,000 ಪ್ಲಸ್ ಏನೂ ಇದೆ. ಸೊ ಅಷ್ಟು ಅಮೌಂಟ್ ಕೂಡ ಡೆಪಾಸಿಟ್ ಆಗಿ ಕಟ್ಟಬೇಕಾಗುತ್ತೆ. ಹೆಡ್ ಆಫೀಸಲ್ಲಿ 5,000 ಪ್ಲಸ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ನಿಮಗೆ ಡಿವಿಷನಲ್ಲೇ ಟೋಕನ್ ನಂಬರ್ ಅವೆಲ್ಲ ಕೊಡ್ತಾರೆ ಸ್ನೇಹಿತರೆ. ಸೊ ಮತ್ತೇನಾದರೂ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ನೋಡೋಣ ಫೈನಲಿಸ್ಟ್ ಹಾಕಿ ಯಾವ ಕರೀತಾರೆ ಅಂತೇಳಿ ಅದು ನೋಡೋಣ ಸ್ನೇಹಿತರೆ. ನನಗೆ ಬಂದ ಮಾಹಿತಿ ಪ್ರಕಾರ ಈ ತಿಂಗಳ ಎಂಡ್ ಒಳಗಾಗಿ ಎಲ್ಲ ಕೌನ್ಸಿಲಿಂಗ್ ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಹೇಳಿದ್ದಾರೆ. ಸೊ ಅದು ನೋಡೋಣ, ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು, ಹೀಗೆಲ್ಲ ಆಗ್ತಾ ಇರುತ್ತಲ್ವ. ಸೊ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಗಂಟೆ ಮುಗೀತಿ ಅಂತ ಹೇಳಿದ್ದಾರೆ. ಸೊ ಆ ಮಾಹಿತಿನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡೋಣ, ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.